ಎಲ್ರಿಗೂ ನಮಸ್ಕಾರ. ನನಗೆ ಈ ವಿಚಾರ ಹೇಳೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಐ ಕಾಂಟ್ ಬಿಲೀವ್ ಇಟ್. ಬಟ್ ಇಂಥದ್ದೊಂದು ದೊಡ್ಡ ಆಫರ್ನ ಟಾಪರ್ IAS ಕಡೆಯಿಂದ ನಂಗೆ ಕೊಡೋಕೆ ಆಗ್ತಿದೆ ಅನ್ನೋದೇ ಖುಷಿ ವಿಚಾರ. ಸರ್, ಭಾಳ ಪಿಟಿಕೆ ಆಗ್ತಿದ್ರೆ ಏನು ಅಂತ ಹೇಳಿ. ಎಲ್ಲರಿಗೂ ನಿಮಗೆ IAS ಮಾಡಬೇಕು, KS ಮಾಡಬೇಕು ಅನ್ನೋವಂಥ ಕನಸು ತುಂಬ ದೊಡ್ಡದು. ಮತ್ತು ದೊಡ್ಡ ಒಂದು ಪ್ರಾಬ್ಲಮ್ ಏನಂತಂದರೆ, ಸರ್ ಅಷ್ಟಕ್ಕೆ ಫೀಸು ನಮಗೆ 1,00,000 ಗಂಟಲೆ ಕಟ್ಟಬೇಕು ಅಂದರೆ ಆಗಲ್ಲ ಅಂತಲ್ವಾ. ಸೊ ನಿಮಗೆ ಚಿಗುರಿದ ಕನಸು ಫೌಂಡೇಶನ್ಗೆ ಒಬ್ಬ ದೊಡ್ಡ ವ್ಯಕ್ತಿ, ಅವರು ಎಷ್ಟು ದೊಡ್ಡವರು ಅಂತ ಹೇಳೋಕ್ಕೆ ಅವರು ತಮ್ಮ ಹೆಸರು ಹೇಳಿಕೊಡ್ದು ಅಂತ ನಮಗೆ ತಾಕೀತು ಮಾಡಿದ್ದಾರೆ. ಸೊ ಆ ಫಂಡನ್ನು ಅವರು ಸಣ್ಣ ಪುಟ್ಟ ಫಂಡ್ ಕೊಡ್ತಾ ಇಲ್ಲ, ಅವರು ಸುಮಾರು 100 ಜನಕ್ಕೆ, ಓಕೆ, ಇನ್ನೂ ಅವ್ರಿಗೇನಾದರೂ ನಿಮಗೆ ನೀವು ಮಾಡುವಂತಹ ಎಕ್ಸಾಮಲ್ಲಿ ತುಂಬ ಟ್ಯಾಲೆಂಟ್ ಇರುವಂಥವ್ರು ಸಿಗ್ತಾರೆ ಅಂತಂದರೆ ನಾನು ಅದನ್ನು ಇನ್ನೂ 50 ಜನಕ್ಕೆ ಕೊಡಬಲ್ಲೆ. ಬಟ್ ನನಗೆ 100 ಜನ ಟ್ಯಾಲೆಂಟೆಡ್ ಇರುವಂತಹ ವ್ಯಕ್ತಿಗಳಿಗೆ, ಅಂದರೆ ಸ್ಟೂಡೆಂಟ್ಸಿಗೆ, ಸೊ ಅವರ 60% ಆಫ್ ದ ಫೀಸ್ನ ನಾನು ಪೇ ಮಾಡ್ತೀನಿ ಅಂತ ಅವರು ಆಲ್ರೆಡಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಟಾಪರ್ IAS ಮತ್ತು ನೀವು ಏನು ಮಾಡಬೇಕು ಇವಾಗ ಅಂತಂದರೆ ಇಷ್ಟೇ. ಸೊ ಈಗ ನಿಮ್ಮಲ್ಲಿ ಆ ಕಮಿಟ್ಮೆಂಟ್ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗಿದೆ. ಸೊ ಆ ಕಮಿಟ್ಮೆಂಟನ್ನು ಅದನ್ನು ನಾವಿಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಆದರೆ ಒಂದು ಆ ಹಿಂಟ್ ಏನಪ್ಪ ಅಂತಂದರೆ, ನೋಡಿ, ನಾವು ಪರ್ಸನಾಲಿಟಿಗೆ ಜಾಸ್ತಿ ಒತ್ತು ಕೊಡ್ತೀವಿ. ಹಾಗಾಗಿ ನಿಮ್ಮ ಒಂದು ಇಂಟರ್ವ್ಯೂ ಅಥವಾ ನಿಮ್ಮ ಒಂದು ಟೆಸ್ಟಿಂಗ್ ಯಾವುದ್ರ ಮೇಲೆ ಆಗುತ್ತೆ, ನಿಮ್ಮ ಪರ್ಸನಾಲಿಟಿ ಮೇಲೆ ಆಗುತ್ತೆ. 75% ವೇಟೇಜು ನಿಮ್ಮ ಪರ್ಸನಾಲಿಟಿಗೆ ಇರುತ್ತೆ, 25% ವೇಟೇಜು ನಿಮ್ಮ ಒಂದು ಜನರಲ್ ಅವೇರ್ನೆಸ್ಗೋಸ್ಕರ ಇರುತ್ತೆ. ಸೊ ಇವೆರಡನ್ನ ಕಂಬೈನ್ ಮಾಡಿಬಿಟ್ಟು ನಾವು ಆ ಲೀಸ್ಟನ್ನ ರೆಡಿ ಮಾಡ್ತೀವಿ. ಹಾಗೇನೆ ಇನ್ ಕೇಸ್ ನಮಗೆ ಇನ್ನೂ ಕನ್ಫ್ಯೂಷನ್ ಇದೆ ಅಥವಾ ಕಾಂಪಿಟೇಷನ್ ತುಂಬ ಟಫ್ ಆಗ್ತಾ ಇದೆ ಅಂತಂದರೆ, ಬಹುಶಃ ನಿಮ್ಗೆ ಆ ಒಂದಿಷ್ಟು ಜನಕ್ಕೆ ಎಲ್ಲಿ ನಮಗೆ ಕನ್ಫ್ಯೂಷನ್ ಇದೆ ಆ ಕ್ಲಾರಿಟಿಗೋಸ್ಕರ ಬಹುಶಃ ಸಂದರ್ಶನವನ್ನು ಕೂಡ ನಾವು ಮಾಡಬೇಕಾಗಬಹುದು. ಸೊ ಇದನ್ನು ನೀವು ಬಳಸ್ಕೊಳ್ಳಿ. ಸೊ ನಿಮಗೆ ಇದಕ್ಕೆ ಭಾಗವಹಿಸೋದಕ್ಕೆ ಟೈಮ್ ತುಂಬ ಕಡಿಮೆ ಇದೆ. ಸೊ ನೀವು ಮಾರ್ಚ್ 7ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆಗೆ ಎಷ್ಟು ಜನ ನೀವು ಅಪ್ಲೈ ಮಾಡ್ತೀರಾ ಅಷ್ಟು ಜನಕ್ಕೆ ಮಾತ್ರ ಅವಕಾಶ ಸಿಗುತ್ತೆ. ಸರ್, ಮತ್ತೆ ನಮಗೆ 2ನೇ ಅವಕಾಶ ಸಿಗೋದಿಲ್ವಾ? ಅದನ್ನು ನಂಗೆ ಗೊತ್ತಿಲ್ಲ, ನೋಡೋಣ. ಅಂದರೆ ಏನಾದರೂ ತುಂಬ ಅಪ್ಲಿಕೇಶನ್ಸ್ ಬಂತು ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ, ಇನ್ನು 2ನೇ ರೌಂಡ್ ಏನೊಂದು 50 ಜನಕ್ಕೆ ಅವರು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಮಾಡ್ತೀವಿ. ಹಾಗೇನೆ ಎಕ್ಸ್ಟ್ರಾಡಿನರಿ ಬ್ರಿಲಿಯಂಟ್ ಇದ್ದಾರೆ ಅಂತ ಏನಾದರೂ ನಮಗನ್ಸಿದ್ರೆ ಡೆಫಿನೆಟ್ಲಿ 60% ಅವ್ರು ಕೊಡ್ತಾ ಇದ್ದಾರೆ. ಆ ಇನ್ನು 40% ಅಲ್ಲಿ ಸೊ ಟಾಪರ್ IAS ಕಡೆಯಿಂದಾನೆ ಅದನ್ನು ಸ್ಪಾನ್ಸರ್ ಮಾಡಿ ಅವ್ರನ್ನ ತಗೊಳ್ಬಹುದಾ ನೋಡ್ತೀವಿ. ಬಟ್ ಅದನ್ನು ನಾನು ಗ್ಯಾರಂಟಿ ಮಾಡಲ್ಲ. ಅದನ್ನು ನಿಮ್ಮ ಪರ್ಸನಾಲಿಟಿ ನಮಗೆ ಪ್ರೂವ್ ಮಾಡಿದರೆ ಆ ಆಪ್ಷನ್ನು ಕೂಡ ನಾವು ಓಪನ್ ಇಟ್ಕೊಂಡಿದ್ದೀವಿ, ನೋಡೋಣ. ಸೊ ಈಗಿರುವಂತಹ ಒಂದು ದೊಡ್ಡ ಅವಕಾಶ ಏನಿದೆ ಅದನ್ನು ನೀವು ಸದುಪಯೋಗ ಮಾಡ್ಕೊಳ್ಳಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಕೆಳಗಡೆ ಕೊಟ್ಟಿರುವಂತಹ ಫೋನ್ ನಂಬರನ್ನು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಕನೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನನ್ನು ಅಥವಾ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಸೊ ಅದಾದಮೇಲೆ 7ನೇ ತಾರೀಕಿನ ನಂತರ ನಿಮಗೆ ಆ ಎಕ್ಸಾಮ್ ಡೇಟನ್ನು ಕೊಡ್ತೀವಿ. ಸೊ ಆನ್ಲೈನ್ ಮತ್ತು ಆಫ್ಲೈನ್ ನಿಮ್ಮ ಯಾವ ಪ್ಲೇಸಲ್ಲಿ ಇರ್ತೀರಾ ಅಂತ ನೋಡಿಕೊಂಡು ಅದು ಡಿಸೈಡ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಅಂದರೆ ನಾವು ಪ್ರಿಫರೆನ್ಸ್ ಕೊಡ್ತಾ ಇರೋದು ಕರ್ನಾಟಕದವ್ರಿಗೇನೆ, ಓಕೆ. ಅದು ಕೂಡ ತುಂಬ ಕ್ಲಿಯರ್ ಆಗಿದೆ. ಸೊ ನಾವಿಲ್ಲಿ ಎಲ್ಲೋ 1-2 ಸೀಟ್ ಗೊತ್ತಿಲ್ಲ, ಹೊರಗಡೆ ಅವ್ರು ಬಂದರೆ ಇದು ಮಾಡ್ಬೋದು. ಇದು ಅವ್ರು, ಯಾಕಂದರೆ ಇದು ನನ್ನ ಇಚ್ಛೆ ಅಲ್ಲ. ಸೊ ಅವರು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂತಲೇ ಕೊಡ್ತಾ ಇರೋ ಫಂಡು. ಹಾಗಾಗಿ 1-2 ಸೀಟ್ ಎಕ್ಸೆಪ್ಷನ್ ಇಟ್ಕೊಳ್ಬೋದೇನೋ, ಆದರೆ 99% ಸೊ ಎಲ್ಲ ಕರ್ನಾಟಕದ ಸ್ಟೂಡೆಂಟ್ಸ್ಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ. ಸೊ ಇದನ್ನು ಬಳಸ್ಕೊಳ್ಳಿ, ಒಂದು ಒಳ್ಳೆ ರಿಸಲ್ಟ್ ಕೊಡೋಣ. ಟಾಪರ್ IAS ಮತ್ತು ನೀವು ಇಬ್ಬರು ಸೇರ್ಕೊಂಡು ಒಂದು ಒಳ್ಳೆ ರಿಸಲ್ಟ್ ಕೊಡೋಣ. ಆ ರಿಸಲ್ಟಿಂದ ನೆಕ್ಸ್ಟ್ ಈ ಥರ ಮೋಟಿವೇಶನ್ ಇಂದ ಎಷ್ಟೊಂದು ಜನ ನಮಗೆ, ಅಂದರೆ ಈ ಥರ ಒಂದು ಸ್ಪಾನ್ಸರ್ ಮಾಡೋಕ್ಕೆ ಬರಲಿ ಅಂತ ಹೇಳ್ತೀನಿ. ಸೊ ಈ ಒಂದು ಅವಕಾಶವನ್ನು ನಾನು ಚಿಗುರದ ಕನಸು ಫೌಂಡೇಶನ್ಗೆ ಧನ್ಯವಾದವನ್ನು ಹೇಳೋಕ್ಕೂ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್.